20,000 ಬಜೆಟಲ್ಲಿ ಐಕ್ಯೂ ಕಡೆಯಿಂದ ಮತ್ತೊಂದು ಹೊಸ ಫೋನ್ ಐಕ್ಯೂ Z10R 5G. ರಶ್ಮಿ ಲಾಸ್ಟ್ 4-5 ದಿವಸಗಳಿಂದ ಈ ಐಕ್ಯೂ Z10R ನನ್ನ ಎರಡನೇ ಡಿವೈಸ್ ತರ ಇದನ್ನ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಯೂಸ್ ಮಾಡ್ತಿದ್ದಿರುವಂಥ ಪರ್ಫಾರ್ಮೆನ್ಸ್, ಕ್ಯಾಮ್ರಾ, ಬ್ಯಾಟ್ರಿ, ಡಿಸೈನ್ ಪ್ರತಿಯೊಂದನ್ನ ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಈ ಫೋನ್ ಅಂತ ಮೇನ್ ಸ್ಪೆಸಿಫಿಕೇಶನ್ ಒಂದ್ಸರ್ತಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಮತ್ತೆ ಈ ಸ್ಮಾರ್ಟ್ ಫೋನ್ ಲೀಕ್ಸ್ಗಳ ಪ್ರಕಾರ 17-18 ಸಾವಿರ ರೂಪಾಯಿ ವಿತ್ ಆಫರ್ ಒಂದಿಗೆ ಲಾಂಚ್ ಆಗಲಿದೆ ಅಂತೆ. ಸೊ ಈಗ ಇದೇ ಪ್ರೈಸ್ ಅಂದಿರುವಂಥ CMF ಫೋನ್ 2 Pro ಆಗಲಿ, ರಿಯಲ್ಮಿ P3 ಆಗಿರಲಿ, ಮೋಟೋ G96 ಆಗಿರಲಿ, ಇನ್ನೂ ತುಂಬ ಬೇರೆ ಬೇರೆ ಫೋನ್ಸ್ ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಕಂಪೀಟ್ ಮಾಡುತ್ತೆ. ಸೊ ಆ ಫೋನ್ಸ್ಗಳು ಕಂಪೇರ್ ಮಾಡಿದ್ರೆ ಈ ಫೋನ್ ಚೆನ್ನಾಗಿದೆಯಾ, ಇದನ್ನ ಕೊಂಡ್ಕೋಬಹುದಾ, ಇದ್ರ ಬಗ್ಗೆ ಕಂಪ್ಲೀಟ್ಲಿ ಎಲ್ಲ ಇನ್ ಡೀಟೇಲ್ ಆಗಿ ಪ್ರೋಸ್ ಕಾನ್ಸ್ ಒಂದಿಗೆ ಈ ಫೋನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದು ಟೆಕ್ಕಿ ಸೋಮ್ ಕನ್ನಡ. ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ. ಸೊ ಈಗ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಅನ್ಬಾಕ್ಸಿಂಗ್ ಏನೋ ನೋಡಿದ್ರ, ಬಟ್ ಈ ಸ್ಮಾರ್ಟ್ ಫೋನ್ ಒಂದಿಗೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ನೋಡಕ್ ಸಿಗುತ್ತೆ. ಫೋನು, ಕೇಸು, ಅಡಾಪ್ಟರು, ಕೇಬಲು, ಸಿಮ್ ಎಜೆಕ್ಟರ್ ಜೊತೆಗೆ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಪ್ಲಾಸ್ಟಿಕ್ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಸೊ ಇದನ್ನ ಎಲ್ಲ ಬ್ರ್ಯಾಂಡ್ಸ್ಗಳು ಫಾಲೋ ಮಾಡಬೇಕು, ಜನರಿಗೆ ಇದು ತುಂಬಾ ಯೂಸ್ಫುಲ್ ಇದೆ. ಇನ್ನು 4-5 ದಿವಸಗಳಲ್ಲಿ ಈ ಫೋನ್ ನ ಬಿಲ್ಡ್ ಕ್ವಾಲಿಟಿ, ಡಿಸೈನು, ಫಸ್ಟ್ ಇಂಪ್ರೆಷನ್ ನನ್ಗೆ ಹೇಗೆ ಅನಿಸ್ತಪ್ಪ ಅಂತ ನೀವು ಕೇಳ್ತಿದ್ರೆ, ಒಂದ್ಸರ್ತಿ ಈ ಫೋನ್ ನ ಲುಕ್ ಆದ್ರೂ ನೋಡಿ, ಏನ್ ಯುನೀಕ್ ಆಗಿದೆ, ಎಲ್ಲರಿಗಿಂತ ಡಿಫ್ರೆಂಟ್ ಮಾಡ್ಬಿಟ್ಟು ಸಖತ್ ಸ್ಟೈಲಿಶ್ ಕ್ವಾಲಿಟಿ ಬೆಂಕಿ ಡಿಸೈನ್ ಮಾಡಿದಾರಂತ ನಾನು ಹೇಳಲ್ಲ. ಇದನ್ನ ಆಲ್ರೆಡಿ ಇವರು ವಿವೋ ಫೋನಿಂದ ಡೈರೆಕ್ಟ್ಲಿ ಎತ್ತಾಕೊಂಡ್ಬಿಟ್ಟು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ದಾರೆ. ಇಷ್ಟು ದಿವಸ ಡಿಸೈನಲ್ಲಿ ಕಲರ್ಸ್ಗಳಿಗೆ ತುಂಬ ಚೇಂಜಸ್ ಮಾಡ್ತಿದ್ರು, ಬಟ್ ಇವಾಗ ಫೋನಲ್ಲಿ ಬ್ಯಾಕ್ ಡಿಸೈನ್ ಹೆಸರು ಚೇಂಜ್ ಮಾಡಿದ್ರು ಅಷ್ಟೇ. ನೀವು ನೋಡ್ಕೋಬಹುದು ಸೈಡ್ ಬೈ ಸೈಡ್ ಈ ವಿವೋ ಫೋನ್ ಮತ್ತು ಐಕ್ಯೂ ಫೋನಲ್ಲಿ ಏನು ಡಿಫ್ರೆನ್ಸ್ ಇದೆ. ಅದೇ ಕ್ಯಾಮ್ರಾ, ಅದೇ ಮಾಡಲು, ಅದೇ ಆರೋ ಲೈಟು, ಜಸ್ಟ್ ಇಲ್ಲಿ ಹೆಸರನ್ನು ಮಾತ್ರ ಬದಲಿಸಿದ್ದಾರೆ. ಇದನ್ನ ಸೈಡ್ ಬಿಟ್ವಿ ಅಂತಂದ್ರೆ ಇದು IP69 ವಾಟ್ ಜೊತೆಗೆ ಜಸ್ಟ್ 7.39 mm thickness ಒಂದಿಗೆ ಹಿಂದೂ ಮುಂದು ಗ್ಲಾಸ್ ಪ್ರೊಟೆಕ್ಷನ್ ತರ ಫೀಲ್ ಆಗ್ತಿದೆ. ಬಟ್ ಬ್ಯಾಕಲ್ಲಿ ಮೇ ಬಿ ಪ್ಲಾಸ್ಟಿಕ್ ಫ್ರೇಮ್ಸ್ ಇರ್ಬೋದು, ಸೈಡ್ಗೆ ಕೂಡ ಪ್ಲಾಸ್ಟಿಕ್ ಫ್ರೇಮ್ಸ್ ಒಂದಿಗೆ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರೋಕರ್ ಕೀ, ಲಾಕ್ ಕೀ, ಬಾಟಮ್ ಅಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತು ಹೈಬ್ರಿಡ್ ಸಿಮ್ ಜೊತೆಗೆ ಮೇಲಿನ ಭಾಗ ಕೂಡ 2 ಮೈಕ್ಸ್ ನ ಕೊಡ್ತಿದ್ದಾರೆ. ಮತ್ತು ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಡಿಸೈನ್ ಲುಕ್ಸ್ ವೈಸ್ ಇವರು ಬಟ್ಟೆ ಬದಲಾಯಿಸಿ ವಿವೋ ಫೋನ್ ಏನೋ ತಗೊಂಡ್ಬಂದಿದ್ದಾರೆ. ಬಟ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ಈ ಪ್ರೈಸ್ ಅಂದಿರುವಂತ ಡಿಸೈನ್, ಬಿಲ್ಡ್ ಕ್ವಾಲಿಟಿ ಮತ್ತು SGS ಈ ಸರ್ಟಿಫಿಕೇಶನ್ ಕೂಡ ಕೊಡ್ತಿದ್ದಾರೆ. ಸೊ ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ, ಬಟ್ ಕಾಪಿ ಆಗಿದೆ ಅಷ್ಟೇ. ಇನ್ ಡಿಸ್ಪ್ಲೇ ಕೂಡ ಅಷ್ಟೇ 6.78 ಇಂಚಸ್ ಇರುವಂತಹ ಫುಲ್ HD ಪ್ಲಸ್ ಕ್ವಾಡ್ ಕರ್ಡ್ AMOLED HDR10+ ಡಿಸ್ಪ್ಲೇ ಜೊತೆಗೆ 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡಿದ್ರೆ. ಸೊ ಟ್ರಸ್ಟ್ ಮೀ, ನಾನು ಈ ಪ್ರೈಸಿಂಗ್ ಅಲ್ಲಿ ಇದೊಂದು ಬೆಸ್ಟ್ ಡಿಸ್ಪ್ಲೇ ಅಂತ ಕರಿಬಲ್ಲೆ ಆಯ್ತಾ. ಸೊ ಸೈಡ್ಗೆಲ್ಲ ಕಂಪ್ಲೀಟ್ಲಿ ಚಿಕ್ಕ ಬೆಸಲ್ಸ್ಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಯೂಸೇಜ್ ಇರುವಂಥ ಎಕ್ಸ್ಪೀರಿಯನ್ಸ್ ಆಗಿರಲಿ, ಸೈಡಿಂದ ನೋಡಬೇಕಾಗಿರಲಿ ಅಥವಾ ವಿಡಿಯೋ ನೋಡಬೇಕಾದ್ರೆ ನಿಜವಾಗುವಂಥ ಕ್ಲಾರಿಟಿ ಮತ್ತು ಕಲರ್ಸ್ಗಳು ತುಂಬ ಚೆನ್ನಾಗಿದೆ. ಇವನ್ ಇದರಲ್ಲಿ HDR ಕಂಟೆಂಟ್ನ 4K ನೋಡ್ಕೋಬಹುದು ವಿತೌಟ್ ಲ್ಯಾಗ್ ಮತ್ತು ಕಲರ್ ಆಕ್ಯುರೇಸಿ ಮತ್ತು ಬ್ರೈಟ್ನೆಸ್ ಅಲ್ಲಿ ಕೂಡ ಯಾವುದೇ ಕನ್ಫ್ಯೂಸ್ ಇಲ್ಲ. ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಚೆನ್ನಾಗಿದೆ. ಬಾಕಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನ ಕೊಡ್ತಿದ್ದಾರೆ, ಸೂಪರ್ ಫಾಸ್ಟ್ ಆಗಿ ಮತ್ತು ಕ್ವಿಕ್ ಆಗಿ ಅನ್ಲಾಕ್ ಕೂಡ ಆಗುತ್ತೆ. ಮತ್ತು ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳು ಕೂಡ ಕೊಡ್ತಿದ್ದಾರೆ. ಇದರಂತ ಆಡಿಯೋ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ನಾನು ಮೂವಿ ನೋಡಬೇಕಾದ್ರೆ ಮತ್ತು ಗೇಮ್ಸ್ ಆಡಬೇಕಾದ್ರೆ ಟೆಸ್ಟ್ ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ಲೌಡರ್ ಮತ್ತು ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಇನ್ನು ಯಾವಾಗ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಬರ್ತೀವಿ, ಟ್ರಸ್ಟ್ ಮೀ ಇದೇ ಸೇಮ್ ಚಿಪ್ಸೆಟ್ ನಾವು CMF ಫೋನ್ 2 Pro ನಲ್ಲಿ ಕೂಡ ನೋಡ್ತಾ ಇದ್ವಿ. Dimensity 7400 ಲೇಟೆಸ್ಟ್ ಒಂದು ಹೊಸ ಚಿಪ್ಸೆಟ್ ನ ಕೊಡಿದ್ದಾರೆ. ಸೊ ಈ ಪ್ರೈಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗಿತ್ತು. ಬಟ್ ನಾನು ಯಾವಾಗ ಇದನ್ನ ಹೆವಿಯಾಗಿ ಡಿಫ್ರೆಂಟ್ ಟೆಸ್ಟ್ ಮಾಡಕ್ಕೆ ಹೋದೆ, ಅವಾಗ ಸ್ವಲ್ಪ ನಿಮಗೆ ಗೊತ್ತಾಗತ್ತೆ, ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ. 6,59,000 ಹತ್ರ ಅಂತೂ ಸ್ಕೋರ್ ಬಂತು. ಮತ್ತೆ CPU ಟೋಟಲ್ ಅಂತೂ ಕಂಪ್ಲೀಟ್ಲಿ ಎಲ್ಲ ಗ್ರೀನ್ ಲೈನೇ ಬಂತು. ಏನಪ್ಪ ಅಂತ ನಾನು ಕನ್ಫ್ಯೂಸ್ ಆಗಿಬಿಟ್ಟು ಸ್ವಲ್ಪ ಹೆವಿ ಟೆಸ್ಟ್ ಮಾಡೋಣ ಅಂತ ಬಿಟ್ಟು ಮೊದಲು 1 ಗಂಟೆಗಳ ಕಾಲ ಕಂಟಿನ್ಯೂಸ್ಲಿ ಹೆವಿ ಹೈ ಸೆಟ್ಟಿಂಗ್ಸ್ ಅಲ್ಲಿ ಗೇಮ್ ಪ್ಲೇ ಆಟ ಆಡ್ತಾ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಸ್ಲಿ 1 ಗಂಟೆಗಳ ಕಾಲ ಇದರಲ್ಲಿ 4K 30 FPS ನ ರಿಯರ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡಿಂಗ್ ನ ಶೂಟ್ ಮಾಡಿದ್ವಿ. ಸೊ ಆವಾಗ ಫೋನ್ ಸ್ವಲ್ಪ ಬಿಸಿ ಆಗೋದನ್ನ ಕಂಡಿದ್ವಿ. ಹೆವಿಯಾಗಿ ನಾವು ಟೆಸ್ಟ್ ಮಾಡ್ತಾ ಇದ್ವಿ. ಆಬ್ವಿಯಸ್ಲಿ ಇಲ್ಲಿ 3940 ಏನೋ ದೊಡ್ಡ ವಿಚಾರ ಅಲ್ಲ, ಬಟ್ ಯಾವಾಗ ಇದನ್ನೆಲ್ಲ ಟೆಸ್ಟ್ ಮಾಡಿಬಿಟ್ಟು CPU ಟೋಟಲ್ ಹಾಕಿದ್ವಿ, ಆಬ್ವಿಯಸ್ಲಿ ಇಲ್ಲಿ ಯೆಲ್ಲೋ ಲೈನ್ಸ್ಗಳೊಂದಿಗೆ ಬರ್ತಾ ಕೆಲವೊಂದು ರೆಡ್ ಲೈನ್ಸ್ಗಳನ್ನ ಕೂಡ ನೋಡ್ಕೊಂಡ್ವಿ. ಸೊ ಇಲ್ಲಿ ಥ್ರಾಟಲ್ ಪ್ರೊಸೆಸ್ ಕೂಡ ಚೆನ್ನಾಗಿದೆ. ಇಷ್ಟೊಂದು ಹೆವಿಯಾಗಿ ಟೆಸ್ಟ್ ಮಾಡಿದ್ರು ಫೋನ್ ಓವರ್ ಹೀಟ್ ಮತ್ತೆ ಲ್ಯಾಗ್ ಆಗೋದು ಇಂಥ ಯಾವುದೇ ಇಶ್ಯೂಗಳನ್ನ ನಾವು ಇದರಲ್ಲಿ ನೋಡಲಿಲ್ಲ. ಇನ್ನು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆಯಪ್ಪ ಅಂತ ಕೇಳಿದ್ರೆ, ಇದರಲ್ಲಿ ನೀವು ಈ ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಅಲ್ಟ್ರಾ ಲೆವೆಲ್ ಅಲ್ಲಿ ಒಂದು ಒಳ್ಳೆ ಸ್ಟೇಬಲ್ FPS ಒಂದಿಗೆ ಚೆನ್ನಾಗಿ ಗೇಮ್ ಪ್ಲೇ ಆಟ ಆಡ್ಕೋಬಹುದು. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಒಂದಿಗೆ ಸೌಂಡ್ ಕ್ವಾಲಿಟಿ ಸಖತ್ತಾಗಿ ಬರುತ್ತೆ. ಇವನ್ ಕಾರ್ಡ್ ಕರ್ಡ್ ಡಿಸ್ಪ್ಲೇನಲ್ಲಿ ಗೇಮಿಂಗ್ ಆಟ ಆಡೋ ಮಜಾ ಮತ್ತು ಎಕ್ಸ್ಪೀರಿಯನ್ಸೇ ಬೇರೆ ಇದೆ. ಸೊ ಬಜೆಟಲ್ಲಿ ನಾನು ಇದರಲ್ಲಿ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ಮತ್ತು ಇದರಲ್ಲಿ ಜಾಸ್ತಿ ಕೂಲಿಂಗ್ ಸಿಸ್ಟಮ್ ಬಗ್ಗೆ ಕೂಡ ಈ ಸರ್ತಿ ಐಕ್ಯೂನವರು ಕೆಲಸ ಮಾಡಿದ್ದಾರೆ. ಮತ್ತು ಜಾಸ್ತಿ ಬಿಸಿ ಆಗತ್ತೆ, ಹೀಟ್ ಆಗತ್ತೆ, ವಿಡಿಯೋ ಮಾಡಿದ್ವಿ, ಗೇಮ್ ಮಾಡಿದ್ವಿ ಅಂತ ಯಾವುದೇ ಇಶ್ಯೂ ಇದರಲ್ಲಿ ಇಲ್ಲ. ಯಾವಾಗ ಐಫೋನ್ ಅಂತ ಸ್ಟೋರೇಜ್ ಮತ್ತು ಸಾಫ್ಟ್ವೇರ್ ಬರ್ತೀವಿ, ಎಷ್ಟೊಂದು ಸರ್ತಿ ಇದರಂಥ ಮೇನ್ ಮೆನ್ಯೂ ನೋಡಿ ಆಯ್ತಾ,
ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಯೂಸೇಜ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಸೈಡ್ ಸ್ವೈಪ್ ಮಾಡ್ತಾ ಹೋದ್ರಿ ಅಂತಂದರೆ ನೋಡ್ಕೋಬೋದು. ಓ ಮೈ ಗಾಡ್, ಏನೇನು ಬ್ಲಾಕ್ ಟೆಸ್ಟ್ಗಳು ಕೊಟ್ಟವ್ರು. ಇಲ್ದಿರೋ ಗೇಮ್ಸ್ಗಳನ್ನ ನಾವು ಇಲ್ಲೇ ನೋಡ್ತಾ ಇದ್ವಿ, ಬಟ್ ಇದನ್ನು ನೀವು ಒನ್ ಟ್ಯಾಪಲ್ಲಿ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಪ್ಸಲ್ಲಿ ಹಾಟ್ ಗೇಮ್ಸು ಏನೇನೋ ಕೊಟ್ಟವ್ರು ತುಂಬ ಇಲ್ಲಿ ಅಪ್ಲಿಕೇಶನ್ಸ್ಗಳಿದೆ. ಬಟ್ ಬಜೆಟಲ್ಲಿ ಕೊಡ್ತಿದ್ದಾರೆ ಓಕೆ, ಬಟ್ ಫ್ಲಾಗ್ಶಿಪ್ಪಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ಗಳು ಕೂಡ ಕೊಟ್ಟಿದೆ. ಬಟ್ ಇದೇ ಸರಿ ಅನ್ಸಲ್ಲಾಗರು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ ಬ್ರ್ಯಾಂಡ್ಸ್ಗಳು ಕಳ್ಕೊಳ್ಳುತ್ತೆ. ಬಾಕಿ ಇದರಲ್ಲಿ UFS 2.2 ಸ್ಟೋರೇಜ್ ಒಂದಿಗೆ LPDDR4X ರ್ಯಾಮ್ ಕೊಡ್ತಿದ್ದಾರೆ. ಅಟ್ಲೀಸ್ಟ್ ಇಲ್ಲಿ ಒಂದು UFS 3.1 ಇರಬೇಕಾಗಿತ್ತು, ಅಥವಾ LPDDR5 ಕೊಟ್ಟಿದ್ರೆ ಇನ್ನಷ್ಟು ಬೆಂಕಿ ಆಗಿರ್ತಿತ್ತು. ಬಟ್ ಬೇರೆ ಎಲ್ಲ ಫೋನ್ಸ್ಗಳು ಇಲ್ಲೇ ಕಾಂಪ್ರಮೈಸ್ ಮಾಡ್ತಾರೆ, ಇವರು ಇಲ್ಲೇ ಮಾಡಿದ್ದಾರೆ. ಅದರ್ವೈಸ್ 2+3 ಇಯರ್ಸ್ನ OS ಅಪ್ಡೇಟ್ ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಫನ್ ಟಚ್ OS ಮತ್ತು Android 15 ಕೂಡ ಕೊಡ್ತಿದ್ದಾರೆ. ಬಾಕಿ ಇದರಲ್ಲಿ ತುಂಬ ಡಿಫ್ರೆಂಟ್ AI ಫೀಚರ್ಸ್ನ ಕೂಡ ಕೊಡ್ತಿದ್ದಾರೆ. ಅದೇ ಎರೇಸರು, ಟ್ರಾನ್ಸ್ಲೇಟರು, ಏನೇನೋ ಬೇರೆ ಬೇರೆ ಫೀಚರ್ಸ್ಗಳಿದೆ. ಬಟ್ ಹೊಸದಾಗಿ ಅದ್ಭುತವಾಗಿ ಓಪೋ ಮತ್ತು ಸ್ಯಾಮ್ಸಂಗ್ ಥರ ಈ ವಿವೋ ಐಕಾನವರು ಮಾರ್ಕೆಟ್ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಫೀಚರ್ಸ್ ಇದರಲ್ಲಿ ತುಂಬ ಬರಬೇಕು. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ, ಟ್ರಸ್ಟ್ ಮೀ, ನನಗೆ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಯಿತು, ಒಂದೇ ಕ್ಯಾಮ್ರಾ ಇದೆಯಾ ಎರಡೇ ಇದೆ ಅಂತ. ಸೊ ಹೆವಿ ಕನ್ಫ್ಯೂಸ್ ಆಗಿಬಿಟ್ಟು ಆಮೇಲೆ ಗೊತ್ತಾಯಿತು ಇದರಲ್ಲಿ 2 ಕ್ಯಾಮ್ರಾ ಇದೆ ಅಂತ. ಒಂದು ಮೇನ್ 50 ಮೆಗಾ ಪಿಕ್ಸೆಲ್ನ ಸೋನಿ IMX88 ಅಥವಾ 986 ಸೆನ್ಸರ್ ಅನ್ನು ಕೊಡ್ತಾ ಇದ್ದಾರೆ, ಮತ್ತು 2 ಮೆಗಾ ಪಿಕ್ಸೆಲ್ನ ಡೆಪ್ ಸೆನ್ಸರ್ ಒಂದಿಗೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಇಲ್ಲಿ ಐಕಾನವರು ಈ ಫೋನ್ ಬಗ್ಗೆ ಕ್ಯಾಮ್ರಾದಲ್ಲಿ ಏನು ಮೇನ್ಲಿ ಹೈಲೈಟ್ ಮಾಡಿದ್ದಾರೆ ಗೊತ್ತಾ, ಇದು ಅಂಡರ್ ವಾಟರ್ ಫೋಟೋಗ್ರಫಿನ ಮಾಡ್ಬೋದಂತೆ. ದೇವರೇ, ನಾನು ಇದನ್ನ ಟೆಸ್ಟ್ ಮಾಡೋಕ್ಕೆಲ್ಲ ಹೋಗಲ್ಲ, ಅಂಡರ್ ವಾಟರ್ ನನಗೆ ಅವಶ್ಯಕತೆಯೂ ಇಲ್ಲ, ಆಯಿತಾ. ಸೊ ಇದೊಂದು ಮಾರ್ಕೆಟಿಂಗ್ ಅಂತ ಹೇಳ್ಕೋಬೋದು. ಇದ್ರ ಜೊತೆಗೇನೆ ಇದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಒನ್ ಆಫ್ ದ ಬೆಸ್ಟ್, ಮತ್ತು 4K ನಲ್ಲಿ ಇದು 30 FPS ಅಲ್ಲೆಲ್ಲ ರೆಕಾರ್ಡ್ ಮಾಡುತ್ತೆ. ಇದಕ್ಕೆ ಬೆಂಕಿ ಡಿವೈಸ್ ಅಂತ, ಕಂಟೆಂಟ್ ಕ್ರಿಯೇಷನ್ಸ್ಗೆ ಇದು ಬೆಸ್ಟ್ ಡಿವೈಸ್ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ತೀನಿ, ಆಯಿತಾ. ಸ್ವಲ್ಪ ಶಾಕಿಂಗ್ ರಿಸರ್ಚ್ಗಳಿದೆ. ಸೊ ಅದಕ್ಕೆ ಈ ಫೋಟೋ ಸ್ಯಾಂಪಲ್ಸ್ ನೋಡ್ಕೋಬೋದು. ಡೇ, ಇಂಡೋರ್, ಔಟ್ಡೋರ್ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರುತ್ತೆ. ನಾನು ಈ ಪ್ರೈಸಲ್ಲಿ ಒಂದು ಬೆಂಕಿ ಕ್ಯಾಮ್ರಾ ಅಂತ ಕೂಡ ಕರಿಬಲ್ಲೆ, ಫೋಟೋಸ್ ಮಾತ್ರ. ಓಕೆ, ಸೊ ಈ ಸ್ಕಿನ್ ಟೋನ್ನ ಅಬ್ಸರ್ವ್ ಮಾಡ್ಕೋಬೋದು, ಇದಿರುವಂಥ ಲೈಟಿಂಗ್ನ ಅಬ್ಸರ್ವ್ ಮಾಡ್ಕೋಬೋದು. ಸ್ಕಿನ್ ಟೋನ್ ಡೀಟ್ಲಿಂಗ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಕೂಡ ತುಂಬ ಕ್ವಿಕ್ ಮತ್ತು ಶಾರ್ಪರೊಂದಿಗೆ ತುಂಬ ಒಳ್ಳೆ ಕ್ವಾಲಿಟಿ ಫೋಟೋಸ್ ಪ್ರೊವೈಡ್ ಮಾಡುತ್ತೆ. ಸೊ ಈ ಬಜೆಟಲ್ಲಿ ಒಂದು ಒಳ್ಳೆ ಫೋಟೋಗ್ರಫಿ ಫೋನ್ ಅಂತ ಡೆಫಿನೆಟ್ಲಿ ಕರಿಬೋದು. ಡೇ, ಇಂಡೋರ್, ನೈಟ್ ಎಲ್ಲ ಫೋಟೋಸ್ ನೋಡ್ಕೊಂಡಾಗ ನನಗೆ ಈ ಕ್ಯಾಮ್ರಾ ಇಷ್ಟ ಆಯಿತು. ಆದರೆ ಯಾವಾಗ ಈ ಫೋನ್ ಅಂತ ವೀಡಿಯೋ ಕ್ವಾಲಿಟಿಗೆ ಬರ್ತೀವಿ, ಸೊ ರಿಯರ್ಲಿ ನಾನು ಕೆಲವೊಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ವಿಡಿಯೋ ಶೂಟ್ಸ್ಗಳನ್ನ ಕೂಡ ಮಾಡಿದ್ದೀನಿ. ಒಂದ್ಸರ್ತಿ ಈ ರಿಯರ್ ಕ್ಯಾಮ್ರಾ ಸ್ಯಾಂಪಲ್ಸ್ನ ನೀವೇ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ರೆಕಾರ್ಡ್ ಆಗ್ತದೆ. 4K 60 FPS ಇಲ್ಲಿ ಕೊಡಬೇಕಾಗಿತ್ತು, ಇವರು ಕೊಟ್ಟಿಲ್ಲ. ಎವನ್ ಈ ಸೈಡ್ ಆಬ್ಜೆಕ್ಟ್ಸ್ ಎಲ್ಲ ನೋಡ್ಕೋಬಹುದು. ಈ ಗಿಡ ಎಲ್ಲ ಸ್ವಲ್ಪ ಕಪ್ಪದಾಗಿದೆ, ಬಟ್ ಅದನ್ನ ಪೂರ್ತಿ ಕಪ್ಪದಾಗಿ ತೋರಿಸುತ್ತೆ. ಇಲ್ಲಿ ಡೀಟೇಲಿಂಗ್ ಮತ್ತು ಡೈನಾಮಿಕ್ ರೇಂಜ್ ಅಷ್ಟು ಸರಿಯಾಗಿ ತಗೊಳ್ತಾ ಇಲ್ಲ. ಮತ್ತೆ ನಾನು ಇವಾಗ ಸ್ವಲ್ಪ ಮಾತಾಡ್ತಾ ನೆರಳಲ್ಲಿ ಬಂದೆ, ಆಯ್ತಾ. ಇನ್ನೂ ಸ್ವಲ್ಪ ಮುಂದೆ ಬಂತಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಕತ್ಲೆ ಬರುತ್ತೆ. ಇವಾಗ ನಾನು ಆಪೋಸಿಟ್ ಈ ರೀತಿ ಆಗ್ತೀನಿ, ಅಥವಾ ಅದೇ ರೀತಿಯಾಗಿ ಈ ರೀತಿ ಮೂವ್ ಆಗ್ತಾ ಬಂದ್ರೆ ಇಲ್ಲಿ ಬೆಳಕು ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ಸರಿಯಾಗಿ ತಗೊಳ್ಳಲ್ಲ. ಒಂದು ಸೈಡ್ಗೆ ಬೆಳಕು ಜಾಸ್ತಿ ಬರುತ್ತೆ, ನೆರಳು ಬಂದಾಗ ತುಂಬಾ ಕಪ್ ಬರುತ್ತೆ. ಎವನ್ ಇವಾಗ ಸ್ವಲ್ಪ ಆಪೋಸಿಟ್ ಅಂದ್ರೆ ಮುಖದ ನೆರಳು ಜಾಸ್ತಿ ಕತ್ಲೆ ಬರೋ ಹಾಗೆ ಈ ರೀತಿ ವಿಡಿಯೋ ಕೂಡ ಸಿಗ್ತಾ ಇದೆ. ಸೊ ಇದಕ್ಕೆ ಐಕು ಹೇಳುತ್ತೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬೆಸ್ಟ್ ಫೋನು, ವಿಡಿಯೋಗ್ರಫಿಗೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಹೇಳುತ್ತೆ. ಬಟ್ ನಿಜವಾಗ್ಲೂ ನನಗೇನು ಅನ್ಸಲ್ಲ ಗುರು, ವಿಡಿಯೋನಲ್ಲಿ ಇದು ಅಷ್ಟೊಂದು ಸಖತ್ತಾಗಿದೆ, ಅಷ್ಟೊಂದು ಬೆಂಕಿ ಅಂತ ಅನ್ಸಲ್ಲ. ರಿಯಾಲಿಟಿ ನಿಮ್ ಕಣ್ ಮುಂದಿದೆ. ಇನ್ ಫ್ರಂಟ್ ಅಲ್ಲಿ ಕೂಡ ಅಷ್ಟೇ, ಇದು ಕೂಡ 4K 30 FPS ರೆಕಾರ್ಡ್ ಆಗುತ್ತೆ. ಸೊ ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡಿ. ಇನ್ನು ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ಸೆಲ್ಫಿ ಕ್ಯಾಮ್ರಾ ರೆಕಾರ್ಡ್ ಆಗ್ತದೆ. ಒಂದು ತುಂಬಾ ವೈಡ್ ಇಲ್ಲ, ಆಯ್ತಾ, ಹತ್ತಿರದಿಂದನೇ ಮಾಡ್ತೀನಿ. ಎಷ್ಟೊಂದು ದೂರಕ್ಕೆ ಇಟ್ಕೊಂಡ್ರು ನಾನು ಫುಲ್ ಬಾಡಿ ಮಾಡೋಕ್ಕಾಗ್ತಿಲ್ಲ. ಇದು ವ್ಲಾಗಿಂಗ್ ಕ್ಯಾಮ್ರಾ ಅಂತ ಹೇಳ್ತಿದ್ದಾರೆ, ಐಕೋನವ್ರು ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ಕೋಬೋದು ನೀವು ಮೂಮೆಂಟ್ಸ್ಗಳು ಮತ್ತು ಈ ಲೈಟಿಂಗ್ ಅಡ್ಜಸ್ಟ್ಮೆಂಟ್ ನೋಡ್ಕೋಬೋದು. ತುಂಬ ಟೈಮ್ ತೊಗೊಳುತ್ತೆ. ಎವನ್ ಸ್ಟೆಬಲೈಸೇಷನ್ ಕೂಡ ಆ ರೇಂಜ್ಗೇನೋ ಚೆನ್ನಾಗಿಲ್ಲ. ಇವಾಗ ನೋಡ್ಕೋಬೋದು ಹಿಂದೆಲ್ಲ ಬೆಳಕು ಜಾಸ್ತಿ, ಮುಖ ಕ್ಲಿಯರ್ ಇಲ್ಲ. ಸಡನ್ ಬೆಳಕು ಬಂದರೆ ಇಲ್ಲಿ ಸ್ವಲ್ಪ ಕರೆಕ್ಟ್ ಅಡ್ಜಸ್ಟ್ ತೊಗೊಳ್ತು. ಬಟ್ ಎಸ್, ಪುನಃ ನಾನು ನೆರಳಿಗೆ ಬಂದೆಪ್ಪ ಅಂತಂದರೆ ಇಲ್ಲಿ ಈ ಲೈಟಿಂಗ್ ಕಂಡೀಷನ್ ಇದು ಅಷ್ಟೊಂದು ಸರಿಯಾಗಿ ಇಟ್ಕೊಳ್ಳಲ್ಲ, ಮತ್ತು ಸ್ಟೆಬಲೈಸೇಷನ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಸೊ 4K 30 ಎಲ್ಲ ಗುರು 60 FPS ಕೊಡಬೇಕಾಗಿತ್ತು. ಅದರಲ್ಲೂ ಸ್ಟೆಬಲೈಸೇಷನ್ ಕ್ವಾಲಿಟಿನೂ ಬೆಟರ್ ಇರಬೇಕಾಗಿತ್ತು. ನನಗೇನಿದು ಹೆವಿ ಅದ್ಭುತ ಬೆಂಕಿ ಕ್ಯಾಮ್ರಾ ಅಂತ ನಾನೇನಿದು ಕರೆಯಲ್ಲ. ಆನೆಸ್ಟ್ಲಿ ಈ ಫೋನ್ ಅಂತ ಕ್ಯಾಮ್ರಾ ಬಗ್ಗೆ ಸ್ಟೇಟ್ ಮಾಡಬೇಕಾದ್ರೆ ಫೋಟೋ ಟಾಪ್ ನಾಚ್, ನೆಕ್ಸ್ಟ್ ಲೆವೆಲ್ ಬೆಂಕಿ ಫೋಟೋಸ್ಗಳು ಬರುತ್ತೆ. ಈ ಪ್ರೈಸಲ್ಲಿ ಒಂದು ಬೆಂಕಿ ಕ್ಯಾಮ್ರಾ ಫೋಟೋಗ್ರಫಿ ಕರಿಬೋದು. ಬಟ್ ವಿಡಿಯೋ ಕ್ವಾಲಿಟಿ ಏನು ಹೈಪ್ ಹುಡ್ಸಿದ್ರೆ ಆ ರೇಂಜ್ಗೆ ಏನಂತ ವಿಡಿಯೋ ಕ್ವಾಲಿಟಿ ಇಲ್ಲ. ಸೊ ಲಾಗರೆಲ್ಲ ಇದ್ದೀರಪ್ಪ ಅಂದರೆ ವಿಡಿಯೋ ಅಂತ ಹುಡುಗಿದ್ರ ಅಂದರೆ ಇದು ನಿಮ್ಗೆ ಬೆಸ್ಟ್ ಆಪ್ಷನ್ ಅಲ್ಲ, ಆಯಿತಾ. ಸೊ ಇದು ಬರೀ ಹೈಪ್ ಇದೆ ಅಷ್ಟೇ. ಬಟ್ ಫೋಟೋ ಕ್ವಾಲಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ವಿಡಿಯೋಗ್ರಾಫಿಕ್ ಅಲ್ಲ. ಇನ್ನು ಕೊನೆಯದಾಗಿ ಯಾವಾಗ ಈ ಫೋನ್ ಅಂತ ಬ್ಯಾಟ್ರಿಗೆ ಬರ್ತೀವಿ, ಬೇಸದಲ್ಲಿ 5700 mAh ಬ್ಯಾಟ್ರಿ ಜೊತೆಗೆ 44 Watt ಪವರ್ ಟ್ರೈ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ಈ ಬಜೆಟಲ್ಲಿ ಬೆಸ್ಟ್ ಮತ್ತೊಂದು ಒಳ್ಳೆ ಫೀಚರ್ನ ಇಲ್ಲಿ ಐಕೋನವರು ಕೊಡ್ತಿದ್ದಾರೆ. ಸೊ ಇದು ಜಸ್ಟ್ 33 ಮಿನಿಟ್ಸಲ್ಲಿ 0 to 50% ಈ ಫೋನ್ ಚಾರ್ಜ್ ಆಗುತ್ತಂತೆ. ಎಸ್, ಇದು ಕೂಡ ಒಂದು ಒಳ್ಳೆಯ ವಿಚಾರ. ಮತ್ತು ಇಲ್ಲಿ 5700 ಕೊಡ್ತಿದ್ದಾರೆ, 6300 ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಬಿಕಾಸ್ ಈ ಪ್ರೈಸ್ ರೇಂಜಲ್ಲಿ ನಾವು ಈ
ಒನ್ ಪ್ಲಸ್ನ ನಾಡ್ CE5 ಆಗಿರಲಿ 7100 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಮತ್ತು ಸೇಮ್ ವಿವೋ T4 ಇವರದೇ ಅಂತಮ್ಮ ಅವರು 7300 mAh ಬ್ಯಾಟ್ರಿ ಕೊಡ್ತಿದ್ದಾರೆ 20,000 ಬಜೆಟಲ್ಲಿ. ಸೊ ಇಲ್ಲಿ ಸ್ವಲ್ಪ ಆ ಲೆಕ್ಕಕ್ಕೆ ಬ್ಯಾಟ್ರಿ ಕಮ್ಮಿನೇ ಅಂತ ಹಾಕ್ಬೋದು. ಬಟ್ ಸ್ಟಿಲ್ ಬ್ರ್ಯಾಂಡ್ ಹೇಳುತ್ತೆ 1600 ಸೈಕಲ್ ಇದು ಅಂದರೆ 1600 ಟೈಮ್ ಈ ಫೋನ್ ನೀವು ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. 4 ಇಯರ್ಸ್ ಅದಕ್ಕೆ ಬ್ಯಾಟ್ರಿ ಹೆಲ್ತ್ ಕೂಡ ಚೆನ್ನಾಗಿರುತ್ತಪ್ಪ ಅಂತ ಬ್ರ್ಯಾಂಡ್ ಹೇಳುತ್ತೆ. ಬಟ್ ದೇವರಾಣೆ ನೀವು ನಿಮ್ಮ ಯೂಸೇಜ್ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಹಾಗಾದರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್, ಈ ಫೋನ್ 18,000 ರೂಪಾಯಿಗೆ ಬಂತಪ್ಪ ಅಂತಂದರೆ CMF ಫೋನ್ 2 Pro ಬಿಟ್ಟು Realme P3 ಬಿಟ್ಟು ಅಥವಾ ಈ Moto G96 ಬಿಟ್ಟು ಈ ಫೋನನ್ನು ತೊಗೊಳ್ಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂತಂದರೆ ನೀವು ಡೆಡಿಕೇಟೆಡ್ಲಿ ಕ್ಯಾಮ್ರಾನೇ ಬೇಕು ಗುರು, ನನಗೆ ಫೋಟೋಗ್ರಫಿ ಅಷ್ಟು ಇದ್ದರೆ ಸಾಕನ್ನೋರಿಗೆ ನೀವು ಕಣ್ಣು ಮುಚ್ಕೊಂಡು ಈ ಫೋನಾಗಿ ತೊಗೊಳ್ಬೋದು. ಅದರ್ವೈಸ್ ನಿಮಗೆ ಆಲ್ರೌಂಡರ್ ಒಳ್ಳೆ EOS ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಜೊತೆಗೆ CMF ಫೋನ್ 2 Pro ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ ಬಜೆಟ್ಲಿ. ಇದನ್ನ ಬಿಟ್ಟು ಅಂತಂದರೆ ನಾನು Moto G96 ಕೂಡ ಒಂದು ಬೆಟರ್ ಆಪ್ಷನ್ ಅಂತ ಕರೀಬಲ್ಲ. P3ನಲ್ಲಿ ನಿಮಗೆ ಸಖತ್ತಾಗಿರುವಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಪರ್ಫಾರ್ಮೆನ್ಸ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗಲ್ಲ. ಸೊ ಇದು ಕೂಡ ಒಂದು ಡೀಸೆಂಟ್ ಮತ್ತು ಓಕೆ ಅನ್ನುವಂಥ ಫೋನ್ ಅಂತಾರೆ ನಾನು ಕರಿಬಲ್ಲ. ಇನ್ ಕೇಸ್ ಈ ಫೋನ್ ಏನಾದರೂ 15,000-16,000 ರೂಪಾಯಿಗೆ ಐಕ್ಯೂನವ್ರು ಲಾಂಚ್ ಮಾಡಿದ್ರಪ್ಪ ಅಂದರೆ ಈ ಎಲ್ಲ ಬಾಕಿ ಫೋನ್ಸ್ಗಳನ್ನ ಬಿಟ್ಟು ನೀವು ಇದೇ ಫೋನನ್ನು ಕೊಂಡ್ಕೋಬೋದು. ಐ ಹೋಪ್ ನಿಮಗೆ ಈ ಐಕ್ಯೂ Z10 ಬಗ್ಗೆ ಎಲ್ಲ ಕ್ಲಿಯರ್ ಆಗಿರುವಂಥ ಡೀಟೇಲ್ಸ್ಗಳು ಸಿಕ್ಕಿದೆ. ಇದರಂಥ ವಿಷಯಗಳ ಬಗ್ಗೆ ಟೆಸ್ಟ್ ಮಾಡಿ ಕೂಡ ನಿಮಗೆ ಎಲ್ಲ ಡೀಲಾಗಿ ತೀಸ್ತೀನಿ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಅನಿಸುತ್ತೆ ಐಕ್ಯೂ Z10 ಬಗ್ಗೆ ಅಥವಾ ಇದಕ್ಕಿಂತ ಬೆಟರ್ ಫೋನ್ಸ್ಗಳು ಯಾವುದಿದೆ, ಈ ಫೋನ್ ಯಾವ ಫೋನ್ ಜೊತೆ ಕಂಪೇರ್ ಮಾಡಿದ್ದನ್ನು ಕೂಡ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಆನೆಸ್ಟ್ ಮತ್ತು ಇಂಡೆಪ್ತ್ ಜೊತೆಗೆ. ನೆಕ್ಸ್ಟ್ ಒನ್ ನಮಸ್ಕಾರ.